ಹಾಗಿಂತ ದೊಡ್ಡ ಕಾಂಗ್ರೆಸ್ ಏನಿಲ್ಲ. 9ನೇ ತಾರೀಕು ಎಲೆಕ್ಷನ್ ಅಂದ್ರೆ ವಾಪಸ್ ನಾವು ಕಾಂಗ್ರೆಸ್ಸೇ. ಅಂದರೆ ಪತ್ರಕರ್ತ ಹೇಳ್ತಾರೆ, ಪತ್ರಕರ್ತನಿಗೆ ಯಾವ ಪಕ್ಷ ಇರಬಾರ್ದು, ಯಾವ ಪತ್ರಕರ್ತ ಯಾರು ಓಟೆ ಹಾಕ್ತಾರೆ, ಒಂದು ಪಕ್ಷಕ್ಕೆ ಹಾಕ್ಬೇಕು ತಾನೆ. ನಾನೊಬ್ಬ ಪತ್ರಕರ್ತ, ನಾನು ಎಲ್ಲ ಪಕ್ಷ ಒಂದೇ ಥರ ನೋಡ್ತೀನಿ, ಎಲ್ಲ ಪಕ್ಷ ಓಟ್ ಹಾಕಕ್ಕಾಗ್ತದೆ. ಪುಲ್ವಾಮಾದಂತಹ ಉರಿಯಂತಹ ಘಟನೆಗಳು, ಪಾಕಿಸ್ತಾನ ಕೃಪಪೋಷಿತ ಭಯೋತ್ಪಾದಕರು ಮಾಡಿರುವಂಥ ಕೃತ್ಯಗಳನ್ನು ಸೆಲೆಬ್ರೇಟ್ ಏನಾದರೂ ಮಾಡಿದ್ರೆ, ಒಪ್ಪಿಕೊಂಡ್ರೆ, ಮೌನವಾಗಿ ಸಂಭ್ರಮ ಪಟ್ಟರೆ ಅವನು ದೇಶದ್ರೋಹಿ. ಈಗ ಸೇವೆ ಅಂತ ಬಂದರೆ, ಫ್ಲಡ್ ಬಂತು, ಕೋವಿಡ್ ಬಂತು, ಆವಾಗ ಮುಸ್ಲಿಂ ಫಂಡಮೆಂಟಲಿಸ್ಟ್ಗಳು ಕೆಲಸ ಮಾಡಿದ್ದಾರೆ, RSS ಅವರು ಕೂಡ ಸ್ವಯಂ ಸೇವಕರು ಕೆಲಸ ಮಾಡಿದ್ದಾರೆ. ಅವರ ಸೇವೆ ಬಗ್ಗೆ ನಮ್ಮ ಯಾವ ಪ್ರಶ್ನೆಗಳಿಲ್ಲ. ಆದರೆ ಅವರ ಇದಿದೆಯಲ್ಲ, ಏನು ಐಡಿಯಾಲಜಿ, ಆದರೆ ನಿಸ್ಸಂಶಯವಾಗಿ ಅವ್ರ ವಿರುದ್ಧ ನಿಂತೇನೆ, ಡೌಟೇ. RSS ಕೋಮುವಾದಿ ಅಂತ ಹೇಗೆ ಹೇಳ್ತೀರಿ ನೀವು? ಅವರ ಉದ್ದೇಶನೇ ಇದೆ ಸರ್. ಹಿಂದೂ ರಾಷ್ಟ್ರ ಅನ್ನೋದು ಭಾರತದ ಜಾತ್ಯತೀತ ಸಾರ್ವಭೌಮತ್ವದ ವಿರುದ್ಧ. ನರೇಂದ್ರ ಮೋದಿ ಅವರು ಆಫ್ಟರ್ ಹೋದ್ರಾಗ ಅವರು ಅಥವಾ ದೇಶದ ಪ್ರಧಾನಿ ಆದಮೇಲೆ ಅವ್ರು ಯಾವತ್ತೂ ಕೂಡ ಆ್ಯಂಟಿ ಮುಸ್ಲಿಂ ಸ್ಟೇಟ್ಮೆಂಟ್ ಕೊಟ್ಟೇ ಇಲ್ಲ. ನರೇಂದ್ರ ಮೋದಿ ಅವರಿಂದ ಯಾವತ್ತೂ ಕೂಡ ಒಂದು ಆ್ಯಂಟಿ ಮುಸ್ಲಿಂ ಸ್ಟೇಟ್ಮೆಂಟ್ ನೋಡೇ ಇಲ್ಲ. ಆದರೆ ಆ್ಯಂಟಿ ಮುಸ್ಲಿಂ ಸ್ಟೇಟ್ಮೆಂಟ್ ಕೊಡುವಂಥ ಅವರ ಪಕ್ಷದ ಮುಖಂಡರನ್ನು ಅವ್ರು ಕಂಟ್ರೋಲ್ ಮಾಡ್ತಾರೆ. ಈಗ ನರೇಂದ್ರ ಮೋದಿ ಬಗ್ಗೆ ನೀವು ಹೇಳಿದ್ರಿ, ಕಾಶ್ಮೀರಿ ಪಂಡಿತರನ್ನ ಹತ್ಯೆ ಮಾಡಿದವರಲ್ಲಿ ಒಬ್ಬನನ್ನ ಮನಮೋಹನ್ ಸಿಂಗ್ ಅವರು ಅವರ ಇದಕ್ಕೆ ಕರೆಸ್ಕೊಳ್ತಾರೆ. ಏನು ಹೆಸರು ಒಂದು, ನೀವು ಕೋಮುವಾದಿ ಅಂತ ಹೇಳೋ BJPನೇ ಟ್ರಿಬಲ್ ತಲಾಕ್ನ ಸ್ಟಾಪ್ ಮಾಡ್ತು. ಅದೊಂದು ಪಿಡುಗು ಅದು. ಹೌದು, ಶಾಬಾನ ಪ್ರಕರಣ, ತ್ರಿವಳಿ ತಲಾಖು. ಹೌದು. ಫೋನ್ ಮಾಡೋದು, ಫೋನ್ ಪಿಕ್ ಮಾಡಿಲ್ಲ. ಪಾಪ ಅವಳಿಗೆ ಏನಾಗ ಬಾತ್ರೂಮ್ ಹೋಗಿದ್ವೋ ಅಥವಾ ಏನೋ ಎಲ್ಲ ಹೋದ್ವೋ ಅಥವಾ ಕೇಳಿಸಿಲ್ಲ. ಪಾಪ 2-3 ಸಲ ಫೋನ್ ಮಾಡ್ತಾನೆ. ಅವಳಿಗೆ ಮತ್ತೆ ರೀ ಏನ್ರಿ ಮಾಡಿ, ಏನು ನಾನು ಫೋನ್ ರಿಸೀವ್ ಮಾಡಿಲ್ಲ ನೀವು, ತಲಾಕ್ 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 ಇದು ನಡೀತು ಸರ್. ಈಗ ನರೇಂದ್ರ ಮೋದಿ ಬಗ್ಗೆ ನೀವು ಹೇಳಿದ್ರಿ, ಕಾಶ್ಮೀರಿ ಪಂಡಿತರನ್ನ ಹತ್ಯೆ ಮಾಡಿದವರಲ್ಲಿ ಒಬ್ಬನನ್ನ ಮನಮೋಹನ್ ಸಿಂಗ್ ಅವರು ಅವರ ಇದಕ್ಕೆ ಕರೆಸ್ಕೊಳ್ತಾರೆ. ಏನು ಹೆಸರು ಒಂದು, ಒಂದೇನೋ ಒಂದು ಹೆಸರು ಬರುತ್ತೆ. ಅದ್ರದ್ದು ಫೋಟೋ ವೈರಲ್ ಆದಾಗ ಬಹಳ ಒಂದು ಕಾನ್ಸೆಪ್ಟ್ ಆಯ್ತು. ಒಂದು ಇಂಟರ್ವ್ಯೂ ಕೂಡ ಅವನು ಮಾಡಿದ್ರು. ಆಫ್ಟರ್ ಅಲ್ಲ, ಬಿಫೋರ್ ಅಂತ ಮಾಡಿದ್ರು. ಅದು ಆ ಫೋಟೋಸ್ ಏನಾಯ್ತೋ ಆ ಕೃತ್ಯಗಳು ನಡೆದ ಮೇಲಲ್ಲ. ಈಗ ಎಕ್ಸಾಂಪಲ್ ಸರ್, ಎಕ್ಸಾಂಪಲ್, ಇವತ್ತು ನೀವು ನನ್ನನ್ನು ಇಂಟರ್ವ್ಯೂ ತಗೋತಾ ಇದ್ದೀರಾ, ಇವತ್ತು ನನ್ನ ಮೇಲೆ ಏನೂ ಇಲ್ಲ, ಯಾವ ಪ್ರಕರಣ ಇಲ್ಲ, ಆರಾಮಲ್ಲಿ ಮಾತಾಡ್ತಾ ಇದ್ದೀನಿ. ನಾಳೆ ನನ್ನಿಂದ ಏನಾದ್ರು ಒಂದು ದುಷ್ಕೃತ್ಯ ಆಯ್ತು ಅಂತ ಇಟ್ಕೊಳ್ಳಿ. ಅವಾಗ ನಾವು ನಿಮ್ಮ ಚಾನಲಲ್ಲಿ ಇಂಟರ್ವ್ಯೂ ಕೂತಾಗ ನೋಡಿದ್ರ ಅಂತ ಒಬ್ಬ ಪಾತಕಿ ಜೊತೆ, ಒಬ್ಬ ಭಯೋತ್ಪಾದಕನ ಜೊತೆ ಇವರು ಇಂಟರ್ವ್ಯೂ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೇಮ್ ಮನಮೋಹನ್ ಸಿಂಗ್ ಕತೆ ಅದೇ, ಬೇರೇನಿಲ್ಲ. ನೀವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕಲ್ಲು ತೂರಾಟ ಮಾಡುವಂತ ಪ್ರಕರಣಗಳಿಗೆ ನಿಮ್ಮ ನಿಲುವು ಏನು ಅಂತ? ನನ್ನ ವಿಡಿಯೋಗಳನ್ನು ನೋಡಿ ಸರ್. ನಾನು ನಿಮಗೆ ನಾಗಮಂಗಲದಲ್ಲಿ ಗಣೇಶನ ಮೆರವಣಿಗೆ ಹೋಗ್ಬೇಕಾ ಕಲ್ಲು ತೂರಾಟ ಮಾಡಿದ್ರು, ಕ್ಯಾಕರ್ಸ್ ಹೋಗಿದೆ, ಏನು ಮಾಡಕ್ಕೆ ಹೋಗ್ತಿದ್ದೀರಾ ನೀವು? ಏನಕ್ಕೆ ನಮ್ಮ ದೇಶದಲ್ಲಿ, ನಮ್ಮ ದೇಶದ ಪರಂಪರೆಯಲ್ಲಿ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡಬೇಕು ಅಂದರೆ ಆತಂಕದಿಂದ ಆಚರಣೆ ಮಾಡಬೇಕಾ? ನಾನು ಮೊಟ್ಟ ಮೊದಲಿಗೆ ಯಾವುದೋ ಒಂದು ಪ್ರೊಸೆಷನ್ ಹೋಗ್ತಾ ಇರಬೇಕಾದ್ರೆ, ಪ್ರೊಸೆಷನಲ್ಲಿ ಜನ ಇರೋದಕ್ಕಿಂತ ಜಾಸ್ತಿ ಪೊಲೀಸರು ಇರ್ತಾರೆ, ಅದರ ವಿರೋಧಿ ನಾನು. ಆದರೆ ಏನು ಮಾಡ್ತೀರಾ, ನನ್ನ ವ್ಯವಸ್ಥೆ ಆಗಿದೆ. ನಾನು ನಿರಾತಂಕವಾಗಿ ಒಂದು ಹಬ್ಬ ಮಾಡುವಂಥ ಪರಿಸ್ಥಿತಿ ಇವತ್ತು ಈ ದೇಶದಲ್ಲಿ ಇಲ್ಲ. ಕಲ್ಲು ತೂರಾಟ ಯಾಕೆ ಮಾಡ್ತೀರಿ? ಆಯ್ತು, ಕಲ್ಲು ತೂರಾಟದ ಹಿಂದೆ ಏನಿತ್ತು ಗೊತ್ತಾ? ಏನಿತ್ತು? ಪ್ರಚೋದನೆ ಇತ್ತು. ತುಂಬಾ ಜನ ಬರ್ತಾರೆ, ಮಸೀದಿ ಮುಂದೆ ಬಂದ ತಕ್ಷಣ ಕೆಡವುತ್ತೇವೆ, ಬೀಳಿಸುತ್ತೇವೆ, ಮಾಡುತ್ತೇವೆ ಅಂತ ಕೂಗ್ತಾರೆ. ಅದು ಸಹಿಸದೆ ನಾನು ಕಲ್ಲು ತೂರಾಟ ಮಾಡಿದೆ. ಅಯ್ಯೋ ಮೂರ್ಖರ, ಪ್ರಚೋದನೆ ಮಾಡದ ಅಂತಾನೆ ಇಟ್ಕೊಳ್ಳಿ. ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್. ಪೊಲೀಸ್ ರೆಕಾರ್ಡ್ ಮಾಡ್ತಾ ಇರ್ತಾರೆ. ಅದನ್ನ ನೀವು ಪತ್ತೆ ಹಚ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡಿ. ಕಲ್ಲು ತೂರಾಟ ಮಾಡಿದ ತಕ್ಷಣ ಸಮಾಜದ ಶಾಂತಿಗಳು ಹಾಳಾಗ್ತವೆ. DJ-ಹಳ್ಳಿ KJ-ಹಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಇಟ್ರಿ. ಯಾಕೆ ಇಟ್ರಿ? ಪ್ರವಾದಿಯನ್ನ ನಿಂದನೆ ಮಾಡಿದ್ರು ಅಂತ ಇಟ್ರಿ. ನನ್ನ ವಿಡಿಯೋ ಇದೆ, ಇವತ್ತು ಕೂತ್ಕೊಂಡು ಫಿಲಾಸಫಿ ಮಾತಾಡ್ತಿಲ್ಲ. ನಾನು ಅವತ್ತೇ DJ-ಹಳ್ಳಿ KJ-ಹಳ್ಳಿ ಘಟನೆ ಆದಾಗ ವಿಡಿಯೋ ಮಾಡಿದ್ದೀನಿ. ಆ ಲಿಂಕ್ ನಾನು ಕೊಡ್ತೀನಿ. KJ-ಹಳ್ಳಿ DJ-ಹಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಆದ ಸಂದರ್ಭದಲ್ಲಿ ಮಾಡಿದ ವಿಡಿಯೋ ನನ್ನ ಯೂಟ್ಯೂಬಲ್ಲಿ ಇವತ್ತು ಇದೆ, ಹುಡುಕಿ. ಅವತ್ತೇ ಮಾತಾಡ್ತೀನಿ, ಇವತ್ತು ಯಾವ ಫಿಲಾಸಫಿ ಇಲ್ಲ. ಇದೇ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಒಂದು ಚೇಳು ಕಚ್ಚುತ್ತೆ, ಅವ್ರಿಗೆ ಚೇಳು ಕಚ್ಚುತ್ತೆ, ಅದನ್ನ ಹಾಗೆ ಬಿಡಿಸ್ ಕಳಿಸ್ತಾರಂತೆ. ಅದೊಂದು ಹದೀಸಲ್ಲಿ ಇರೋ ಸ್ಟೋರಿ. ಅವಾಗ ಅವರ ಅನುಯಾಯಿಗಳು ಕೇಳ್ತಾರಂತೆ, ಏನು ಪ್ರವಾದಿಗಳೇ, ಚೇಳು ನಿಮ್ಮನ್ನು ಕಚ್ಚಿದೆ, ಅದನ್ನ ಬಿಡಿಸ್ ಕಳಿಸ್ತಾ ಇದ್ದೀರಾ, ಕೊಲ್ಲೋದಲ್ವಾ ಅಂತ. ಅದಕ್ಕೆ ಪ್ರವಾದಿ ಹೇಳ್ತಾರಂತೆ, ಕಚ್ಚೋದು ಅದರ ಕಸುಬು, ಕೊಲ್ಲೋದು ನನ್ನ ವೃತ್ತಿ ಅಲ್ಲ ಅಂತ. ಅಂದ್ರೆ ಅಷ್ಟೊಂದು ಕ್ಷಮಾಗುಣ ಇರುವಂತಹ ಪ್ರವಾದಿ ಮೊಹಮ್ಮದ್ ಪೈಗಂಬರ್ನ ಯಾರೋ ಒಬ್ಬ ನಿಂದನೆ ಮಾಡ್ದ ಅಂತ ಹೇಳಿ ನೀವು ಬೆಂಕಿ ಇಟ್ಟರೆ ಪ್ರವಾದಿ ಮಿಸ್ತಾರ. ಅದನ್ನ ಪ್ರವಾದಿ ಮೇಲೆ ಆದಂತಹ ಅಪಘಾತವನ್ನೇ ಅವ್ರು ಕ್ಷಮಿಸ್ತಾರೆ. ಪ್ರವಾದಿ ಹೆಸರಿಗೆ ಅವಮಾನ ಮಾಡ್ದ ಅಂತ ಹೇಳ್ಬಿಟ್ಟು ನೀವು ಬೆಂಕಿ ಇಟ್ಬಿಟ್ರೆ ನಿಮ್ಗೇನು ಸ್ವರ್ಗ ಸಿಗ್ತದಾ ಅಂತಾನೆ ವಿಡಿಯೋ ಮಾಡಿದ್ದೀನಿ ಸರ್.
ಮುಸ್ಲಿಮರನ್ನ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿ ಬೆಳೆಸ್ಕೊಳ್ತಿದ್ಯಾ ಅಂತ? ಅಯ್ಯೋ ಅದ್ರಲ್ಲಿ ಡೌಟೇ ಇಲ್ವಲ್ಲ ಸರ್. ಹ್ಮ್. ಮುಸ್ಲಿಮ್ರು ಈಗ ಬಿಜೆಪಿ ಈ ದೇಶದಲ್ಲಿ ಕೋಮುವಾದದ ಸ್ಟೇಟ್ಮೆಂಟ್ಗಳನ್ನು ನೋಡಿ ಬಂದ್ವಿ. ಯತ್ನಾಳ ಆದಿಯಾಗಿ ಎಲ್ಲರೂ ದಿನ ಬೆಳಿಗ್ಗೆ ಮುಸ್ಲಿಮ್ರನ್ನ ಪಾಕಿಸ್ತಾನ ಕಳಿಸ್ತೀವಿ, ಅಲ್ಲಿ ಕಳಿಸ್ತೀವಿ, ಇಲ್ಲಿ ಕಳ್ಸಕ್ಕಾಗಲ್ಲ. ನೀವು ಈಗ ಆರ್ಟಿ ನಗರಕ್ಕೆ ಬಂದಿದ್ರೆ ಈ ಆರ್ಟಿ ನಗರದಿಂದ ವಿಜಯನಗರಕ್ಕೂ ಯಾರನ್ನ ಕಳ್ಸಕ್ಕಾಗಲ್ಲ. ನಮ್ಗಿದೇನು ತಪ್ಪಿಲ್ಲ ಅಂದ್ರೆ ಪಾಕಿಸ್ತಾನಕ್ಕೆ ಬೆಂಕಿ ಹಾಕಿ ಅಲ್ಲೇನು ಕಾಯ್ತಾನೋ ಕೂತಿಲ್ಲ. ಆದ್ರೆ ಈ ತರದ ಭಾಷಣಗಳ ಮೂಲಕ ಒಂದಿಷ್ಟು ಜನ ತಲೆ ಹಾಳು ಮಾಡೋ ಕೆಲಸವನ್ನ ಮಾಡ್ತಾರೆ. ಆದ್ರೆ ಅದೇ ತರ ತಲೆ ಹಾಳು ಮುಸಲ್ಮಾನರಿಗೂ ಆಗ್ತದೆ. ದಿನ ಬೆಳಗ್ಗೆ ನಮ್ಮನ್ನು ವಿರೋಧಿಸ್ತದಪ್ಪ ಬಿಜೆಪಿ. ಆ ಕಾರಣಕ್ಕೆ ಇವ್ರು ಏನ್ ಮಾಡ್ತಾರೆ, ಬಿಜೆಪಿ ನಮ್ಮನ್ನು ಹೇಟ್ ಮಾಡುತ್ತಂತ ಬಿಜೆಪಿಯಿಂದ ದೂರ ಇದ್ದಾರೆ. ಭಯಪಟ್ಟಲ್ಲ, ಯಾವ ಭಯ ಇಲ್ಲ ಇಲ್ಲಿ. ನೀವು ನಮ್ಮನ್ನ ದೂರ ಸೇರಿಸಲ್ಲ. ಆದ್ರೆ ಆಪ್ಷನ್ ಏನು? ಈಗ ನೀವು ಉತ್ತರ ಪ್ರದೇಶ ಹೋದ್ರೆ SP ಇದೆ, ತಮಿಳ್ನಾಡು ಹೋದ್ರೆ DMK ಇದೆ, ಕರ್ನಾಟಕ ಬಂದ್ರೆ ಕಾಂಗ್ರೆಸ್ ಬಿಟ್ರೆ ವಿಧಿ ಇಲ್ವೇ? JDS ಇತ್ತು. JDS ಯಾವಾಗ ಬಿಜೆಪಿ ಜೊತೆ ಅಲಯನ್ಸ್ ಆಗ್ತಾ ಇರ್ಲಿಲ್ವೋ ಅಲ್ಲಿವರೆಗೂ ಮುಸಲ್ಮಾನರು JDS ಕಡೆ ಸರ್ 20-30% ಜನ ಇದ್ರು, ಓಟ್ ಹಾಕ್ತಿದ್ರು, ಬಹಳ ಚೆನ್ನಾಗಿ ನಡೀತಿತ್ತು. 99 ಹುಟ್ಟಿದ JDS 2004 59 ಸೀಟ್ಗಳನ್ನ ಗೆದ್ದಿತ್ತು. ಕಾಂಗ್ರೆಸ್ ಅವತ್ತು 70. JDS ತಮ್ಮ ನಿಲುವಿಗೆ ಸ್ವಾರ್ಥ ರಹಿತವಾಗಿ ನಿಂತಿದ್ರೆ ಇವತ್ತು ಇಲ್ಲಿ ಕಾಂಗ್ರೆಸ್ ಇಲ್ಲ, ಬಿಜೆಪಿನೂ ಇಲ್ಲ, ಫುಲ್ ಫ್ಲಡ್ JDS ಬಂದಿರೋದು. ಇವತ್ತು ಕುಮಾರಸ್ವಾಮಿ ಮತ್ತೆ ಒಂದು ಒಳ್ಳೆ ಅವಕಾಶ ಇದೆ. ಮುಸ್ಲಿಮ್ಸ್ 92% ಓಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ. ಕರೆಕ್ಟ್ ಆಗಿ ಅವರ ಸಂಖ್ಯೆಗೆ ಅನುಗುಣವಾಗಿ ಇಡೀ ದೇಶದಲ್ಲಿ ನೀವು ಏನ್ ಸ್ಥಾನಮಾನ ಕೊಟ್ಟಿದ್ರಿ? ಬಿಜೆಪಿ ನಮ್ಮನ್ನು ಹೇಟ್ ಮಾಡುತ್ತಂತ ಅವ್ರು ಬಿಜೆಪಿಯಿಂದ ದೂರ ಇದ್ದಾರೆ. ಅದನ್ನ ನೀವು ಎನ್ಕ್ಯಾಶ್ ಮಾಡ್ಕೊಂಡು ಲಾಭ ಮಾಡ್ಕೊಂಡು ಬಿಜೆಪಿ ಅನ್ನೋ ಗುಮ್ಮ ತೋರಿಸ್ಕೊಂಡು ಲಾಭ ಮಾಡ್ಕೊಂಡು ಹೋದ್ರೆ ಬರೀ ವೋಟ್ ಬ್ಯಾಂಕ್ ಅಂತ ಮಾಡ್ಕೊಂಡ್ರೆ ಅವ್ರು ಸ್ಪೀಕರ್ ಮಾಡೋದೋ ಇನ್ನೊಂದು ಮಾಡೋದೋ, ನೀವು ಕೊಟ್ಟಂತ ಸ್ಥಾನಮಾನ ಪದವಿಗಳು ಯಾವ ತರದ್ದು ಸಂಖ್ಯೆಗೆ ಅನುಗುಣವಾಗಿದೆಯಾ? ಸಣ್ಣ ಸಂಖ್ಯೆಯ ಜನಕ್ಕೆ ಎಷ್ಟು ಕೊಟ್ಟಿದ್ದೀರಿ? ದಾವಣಗೆರೆ ಉಪಚುನಾವಣೆಯಲ್ಲಿ ಒಂದು ಕುಟುಂಬಕ್ಕೋಸ್ಕರ ಇಡೀ ದೇಶದ ಮುಸಲ್ಮಾನರನ್ನ ನೀವು ಎದುರಾಕ್ಲಕ್ ರೆಡಿ ಆದ್ರಿ. ಇಡೀ ದೇಶದ ಮುಸ್ಲಿಂ ವೋಟ್ ಬ್ಯಾಂಕ್ ಗಿಂತ ಒಂದು ಕುಟುಂಬದ ಪ್ರತಿಷ್ಠೆ ಅಥವಾ ಅವರ ಬೆದರಿಕೆ ನಿಮಗೆ ಮುಖ್ಯ ಆಗಿತ್ತು. ಹಾಗಾಗಿನೇ ನಾವು ದಾವಣಗೆರೆಯಲ್ಲಿ ನಿಂತ್ಕೊಂಡು ನನಗಿಂತ ದೊಡ್ಡ ಕಾಂಗ್ರೆಸ್ ಯಾರು ಇಲ್ಲ, ನನಗಿಂತ ದೊಡ್ಡ ಕಾಂಗ್ರೆಸ್ ಏನಿಲ್ಲ, 9 ತಾರೀಕು ಎಲೆಕ್ಷನ್ ಆದ್ಮೇಲೆ ವಾಪಸ್ ನಾವು ಕಾಂಗ್ರೆಸ್ ಅಂದ್ರೆ ಪತ್ರಕರ್ತ ಹೇಳ್ತಾರೆ, ಪತ್ರಕರ್ತನಿಗೆ ಯಾವ ಪಕ್ಷ ಇರಬಾರ್ದು, ಯಾವ ಪತ್ರಕರ್ತ ಯಾರು ಓಟೆ ಹಾಕಲ್ವಾ? ಒಂದ್ ಪಕ್ಷಕ್ಕೆ ಹಾಕ್ಬೇಕು ತಾನೆ. ನಾನೊಬ್ಬ ಪತ್ರಕರ್ತ, ನಾನು ಎಲ್ಲಾ ಪಕ್ಷ ಒಂದೇ ತರ ನೋಡ್ತೀನಿ, ಎಲ್ಲಾ ಪಕ್ಷ ಓಟ್ ಹಾಕಕ್ಕಾಗ್ತದ? ನಮಗೂ ಬಿಜೆಪಿ ಕೋಮುವಾದ ಇಷ್ಟಲ್ಲ. ಅದೇ ತರ ಮುಸಲ್ಮಾನರನ್ನ ಬಿಜೆಪಿ ಕೋಮುವಾದವನ್ನ ಬಿಟ್ರೆ ಖಂಡಿತವಾಗ್ಲೂ ಆ ಕಡೆ ಅವ್ರು ಹೋಗ್ತಾರೆ. ಕಾಂಗ್ರೆಸ್ ಅವರ ಋಣ ತುಂಬಾ ದೊಡ್ಡ ಮಟ್ಟದಲ್ಲಿ ಹೊತ್ಕೊಂಡಿದ್ರಿ. ಬರೀ ಬಿಜೆಪಿಯನ್ನ ಭಯ ತೋರಿಸಿ ಅವ್ರನ್ನ ಯೂಸ್ ಮಾಡೋದು, ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಳ್ಳೋದನ್ನ ಬಿಟ್ಬಿಡಿ, ಎಲ್ಲ ಒಳ್ಳೇದಾಗ್ತದೆ ಅಂತ ಹೇಳ್ತೇನೆ. ಈಗ ಪುನಃ ಹಿಂದೂ ಮುಸ್ಲಿಂ ಸೌಹಾರ್ದತೆಗೆ ಬರೋದಾದ್ರೆ, ಪೆಹಲ್ಗಾಮ್ ಅಲ್ಲಿ ಅಟ್ಯಾಕ್ ಆಯ್ತು, ಅದಕ್ಕಿಂತ ಮುಂಚೆ ಉರಿ ಇದು ಏರ್ಬೇಸ್ ಮೇಲೆ ಇದ್ ಮಾಡಿದ್ರು, ಅಟ್ಯಾಕ್ ಮಾಡಿದ್ರು, ಪುಲ್ವಾಮಾ ಆಯ್ತು. ಇದನ್ನೆಲ್ಲ ಮುಸ್ಲಿಮರು ವಿರೋಧಿಸಿದ್ರೆ ಹಿಂದೂಗಳು ಕೂಡ ಅವ್ರ ಜೊತೆಗೆ ಪ್ರತಿಭಟನೆ ನಿಲ್ತಿದ್ರು ಅಂತ. ಇನ್ನೊಂದು ಏನಂದ್ರೆ, ಅದೇ ಇವರು ಇಸ್ರೇಲ್ ಇರಾನ್ಗೆ ಅಟ್ಯಾಕ್ ಮಾಡಿದ್ರೆ ಇರಾನ್ ಪರ ಹೌದು, ನಮ್ಮ ದೇಶದ ಜನರ ಮೇಲೆ ನಡೀತಿರುವಂತ ಒಂದು ಆಕ್ರಮಣ ಇರ್ಬೋದು ಅಥವಾ ಇನ್ನೊಬ್ರು ಹಿಂದೂ ಮುಸ್ಲಿಂ ಅಂತಲ್ಲ ಯಾರೇ ಆದ್ರೂ ಕೂಡ ಅವರು ಈ ಸಮಯದಲ್ಲಿ ಪ್ರತಿಭಟನೆಗೆ ರೋಡಲ್ಲಿ ನಿಂತ್ರೆ ಹಿಂದೂಗಳು ಕೂಡ ಅವರ ಕೈ ಜೋಡಿಸ್ತಾರೆ. ಈಗ ಸೌಹಾರ್ದತೆ ಅದೇ ಅಲ್ವಾ? ಈಗ ಇರಾನ್ ಇಸ್ರೇಲ್ ಸಂಘರ್ಷ ಆದಾಗ ಇರಾನ್ ಪರವಾಗಿ ಇಲ್ಲಿ ನಿಂತಿರೋದು ಮಾತಾಡಿರೋದು ನಾವು ನೋಡಿದ್ವಿ. ಇರಾನ್ಗೂ ಭಾರತಕ್ಕಿರುವ ಸಾವಿರಾರು ವರ್ಷಗಳ ಸಂಬಂಧಗಳು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗ್ತದೆ. ಅದೇ ತರ ನೀವು ಹೇಳ್ತಿದ್ದಾಗ ಪುಲ್ವಾಮಾ ಉರಿ ಈ ತರದ ಒಂದು ಟೆರರಿಸಂ ಅಟ್ಯಾಕ್ಗಳು ನಡೆದಾಗ ಮುಸ್ಲಿಮರು ಬೀದಿಗಿಳಿದು ಇದನ್ನು ಖಂಡಿಸಬೇಕು ಅಂತ ಹೇಳ್ತಾರೆ. ಸೊ ಅದೇ ಸಂದರ್ಭದಲ್ಲಿ ಹಿಂದೂಗಳು ಕೂಡ ಬೀದಿಗಿಳಿದಿದ್ದನ್ನ ನಾವು ನೋಡಿಲ್ಲ. ಅರ್ಥ ಆಯ್ತಾ? ಖಂಡನೆ ಅನ್ನೋದು ಆ ಸಂದರ್ಭದಲ್ಲಿ ಅದು ವ್ಯಕ್ತ ಆಗ್ತಾ ಹೋಗ್ತದೆ, ಅದು ಯಾರು ಕೂಡ ಅದನ್ನು ಒಪ್ಪಲ್ಲ. ಈಗ ಪುಲ್ವಾಮಾ ಇನ್ಸಿಡೆಂಟ್ ಆದಾಗ, ಉರಿ ಇನ್ಸಿಡೆಂಟ್ ಆದಾಗ ಅಥವಾ ಟೆರರಿಸಂ ಅಟ್ಯಾಕ್ ಆದಾಗ ಹಿಂದೂಗಳು ಎಲ್ಲ ಬೀದಿಗೆ ನಿಂತ್ಕೊಂಡು ಹೋರಾಟ ಮಾಡಿದ್ದು ಎಲ್ಲಾದ್ರೂ ತೋರಿಸಿದ್ರೆ, ಅದೇ ತರ ಮುಸ್ಲಿಮರು ಎಲ್ಲಾದ್ರೂ ಇದ್ರೆ ನಾನು ತೋರ್ಸಕ್ ಟ್ರೈ ಮಾಡ್ತೀನಿ. ಓವರ್ ಆಲ್ ನಡಿಬೇಕು ಸರ್, ಅದು ಓವರ್ ಆಲ್ ಇದು ಖಂಡನೆ. ಅದನ್ನ ಯಾವುದೇ ಕಾರಣಕ್ಕೂ ಯಾವುದೇ ಒಬ್ಬ ಮುಸಲ್ಮಾನ ಏನಾದ್ರೂ ಪುಲ್ವಾಮಾದಂತಹ ಉರಿಯಂತಹ ಘಟನೆಗಳು ಪಾಕಿಸ್ತಾನ ಕೃಪಪೋಷಿತ ಭಯೋತ್ಪಾದಕರು ಮಾಡಿರುವಂತಹ ಕೃತ್ಯಗಳನ್ನ ಸೆಲೆಬ್ರೇಟ್ ಏನಾದ್ರೂ ಮಾಡಿದ್ರೆ, ಒಪ್ಪಿಕೊಂಡ್ರೆ, ಮೌನವಾಗಿ ಸಂಭ್ರಮ ಪಟ್ರೆ ಅವನು ದೇಶದ್ರೋಹಿನೇ. ಆತ ಈ ದೇಶದಲ್ಲಿ ಇರಕ್ಕೆ ಲಾಯಕ್ ಅಲ್ವೇ ಅಲ್ಲ. ನಾನು ಮುಸಲ್ಮಾನ ಆದ್ರೆ ಪಾಕಿಸ್ತಾನಕ್ಕೂ ನಮ್ಗೇನು? ಪಾಕಿಸ್ತಾನಕ್ಕೂ ನಮ್ಗೆ ಎಲ್ಲಿಂದ? ನೀನು ಮುಸಲ್ಮಾನನ ಮೂಲ ಹುಡುಕಿದ್ರೆ ಸೌದಿ ಅರೇಬಿಯಾ ಕನೆಕ್ಟ್ ಮಾಡು, ಪಾಕಿಸ್ತಾನಕ್ಕೆ ಯಾಕೆ ಕನೆಕ್ಟ್ ಮಾಡ್ತೀಯಾ? ಈ ದೇಶದಿಂದ ಸ್ಪ್ಲಿಟ್ ಆಗಿದ್ದಾರೆ, ಹೋಗಿದ್ದಾರೆ, ಹೊರಟೋಗಿದ್ದಾರೆ. ನನ್ನ ಒಂದು ಕಾನ್ಫಿಡೆನ್ಸ್ ಏನು ಅಂದ್ರೆ, ಈ ದೇಶದಲ್ಲಿ ಮುಸಲ್ಮಾನ ಯಾವುದೇ ಕಾರಣಕ್ಕೂ ಟೆರರಿಸ್ಟ್ ರಾಷ್ಟ್ರಗಳ ಜೊತೆ ಕೈ ಜೋಡಿಸೋದು ಇಲ್ಲ, ಅವ್ರ ಪರವಾಗಿ ಸಂಭ್ರಮ ಪಡೋದಿಲ್ಲ. ಹಾಗೇನಾದ್ರೂ ಇದ್ರೆ, ನಿಮ್ಗೆ ಇತ್ತೀಚೆಗೆ ಪಾಕಿಸ್ತಾನಕ್ಕೆ ಬೇಹುಗಾರಿಕೆ ಮಾಡಿದ್ರಲ್ಲಿ ಅನೇಕ ಹಿಂದೂ ಹೆಸರುಗಳು ಬಂದ್ವು. ಯಾಕೆ ಮಾಡ್ದ ಅವನು?
ಹೇಗೆ ಮುಸ್ಲಿಮ್ಸ್ ಟೆರರಿಸ್ಟ್ಗಳಿದ್ರು ಅದೇ ತರ ಬೇಹುಗಾರಿಕೆ ಮಾಡಿದ್ರು ಎಷ್ಟು ಜನ, ಮೊನ್ನೆ ಸಂತೋಷ್ ಅಂತ ಒಬ್ಬ ಅರೆಸ್ಟ್ ಆದ. ಈ ತರ ಕೃತ್ಯಗಳು ವ್ಯಕ್ತಿಗತವಾಗಿ ನೋಡೋಣ, ಅದೊಂದು ಧಾರ್ಮಿಕವಾಗಿ ಯಾವುದೋ ಮದ್ರಸದಲ್ಲಿ ಅಥವಾ ಯಾವುದೋ ದೇವಸ್ಥಾನದಲ್ಲಿ ಯಾವುದೋ ಚರ್ಚಲ್ಲಿ ಯಾವುದೇ ಕಾರಣಕ್ಕೂ ಸಜೆಸ್ಟ್ ಮಾಡಲ್ಲ ಸರ್. ಇದಂತೂ ಕನ್ಫರ್ಮು, ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ. ಅದೇ ತರ ನಾನು ಕೂಡ ನಿಮ್ಮ ಮಸೀದಿಗಳೆಲ್ಲ ಬರೋಷ್ಟೇ, ಈಗ ಅರಬ್ ಭಾಷೆಗಳಲ್ಲೆಲ್ಲ ನಾವು ಇಲ್ಲಿ ಬರುತ್ತದಲ್ಲ, ಸಾಧ್ಯವಾದಷ್ಟು ಕನ್ನಡ ಆದ್ರೆ ಒಳ್ಳೇದು ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಜನರಿಗೆ ಅರ್ಥ ಆಗಲಿ. ಯಾಕಂದ್ರೆ ಇವ್ರು ಅರಬ್ ಭಾಷೆಯಲ್ಲಿ ಏನ್ ಹೇಳ್ತಾರೋ, ಇವರೇನಾದ್ರೂ ಈ ದುಷ್ಕೃತ್ಯಕ್ಕೆ ಪ್ರೇರೇಪಣೆ ಮಾಡ್ತಾರ ಅನ್ನುವಂಥ ಡೌಟ್ಗಳಿದ್ದಾಗ ನೀವು ಏನನ್ನ ಬೋಧನೆ ಮಾಡ್ತಿರೋ ಸಾಧ್ಯವಾದಷ್ಟು ಅದೇ ಮೈಕಲ್ಲಿ ಕೇಳಿಸೋ ಥರನೇ ಕನ್ನಡದಲ್ಲಿ ಬೋಧನೆ ಮಾಡಿ. ಯಾಕಂದ್ರೆ ಒಳ್ಳೆದೇ ಬೋಧನೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿದೆ. ಆ ಒಳ್ಳೆ ಬೋಧನೆ ನಡೀತಿದೆಯಾ ಇಲ್ವಾ ಅನ್ನುವಂಥ ಕನ್ಫ್ಯೂಷನ್ ಇದ್ದಾಗ ಅದನ್ನ ಅವ್ರಿಗೆ ಕೊಟ್ಬಿಡಿ. ಅವಾಗ ಏನಾಗುತ್ತೆ, ಎಲ್ಲ ತಿಳಿ, ಎಲ್ಲ ಕ್ಲಿಯರ್. ನೋಡ್ರಪ್ಪ ಮಸೀದಿಯಲ್ಲಿ ಇವರು ಟೆರರಿಸಮ್ನ ಬೋಧಿಸ್ತಾರೆ ಅನ್ನುವಂಥ ನೆರೆಟಿವ್ ಸೃಷ್ಟಿ ಮಾಡ್ತಾರಲ್ಲ, ಈಗ ನನ್ನ ಮೇಲೆ ಮಾಡಿದ್ರಲ್ಲ, ಅಂತ ನೆರೆಟಿವ್ಗಳು ನೀವು ಎಲ್ಲದು ಬಹಿರಂಗಗೊಳಿಸಿದಾಗ ನಾಶ ಆಗ್ತವೆ. RSS ಮತ್ತೆ ಮುಸ್ಲಿಂ ಲೀಗ್, ಅದು ಇವೆರಡರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ದೊಡ್ಡ ಸಂಘಟನೆ, ಒಂದು ಐಡಿಯಾಲಜಿ ಮೇಲೆ ಹೋಗ್ತಿರುವಂಥ ಸಂಘಟನೆ. ಅವರ ಸಿದ್ಧಾಂತ ಕೋಮುವಾದದ ಸಿದ್ಧಾಂತ. ನನಗೆ RSS ಸಿದ್ಧಾಂತ ಇಷ್ಟ ಇಲ್ಲ. ಅದೇ ತರ ಈ ಕಡೆ ಮುಸ್ಲಿಂ ಕಡೆನೋ ಮುಸಲ್ಮಾನರ ಕಡೆನೋ ಈ ಫಂಡಮೆಂಟಲಿಸ್ಟ್ಗಳು, ಮೂಲಭೂತವಾದ ಬೇರೆ, ಕೋಮುವಾದ ಬೇರೆ. ಕೋಮುವಾದಿಗಳು ಯಾರಿದ್ರು ಅವರು ಕೂಡ ನನಗೆ ಇಷ್ಟ ಇಲ್ಲ. ಅವರು ನಾನು ಧಿಕ್ಕರಿಸ್ಕೊಂಡೇ ಬಂದಿದ್ದೀನಿ. ಅವ್ರ ಜೊತೆ ಒಂದು ಯಾವುದೇ ರೀತಿಯ ಸಂಪರ್ಕಗಳನ್ನು ನಾನು ಇಟ್ಕೊಂಡಿಲ್ಲ. ನಾವು ಪ್ರಗತಿಪರರಾಗಿ ಗುರುಸ್ಕೊಂಡು ಪ್ರಗತಿಪರರ ಕೆಲಸ ಮಾಡ್ತಾ ಇದೀವಿ. ನಾವು ಎರಡೂ ಬದಿಯ ಕೋಮುವಾದದ ವಿರುದ್ಧ. ಎರಡೂ ಬದಿಯಲ್ಲಿ ಪ್ರೀತಿ ಇದ್ರೆ, ಈಗ ಸೇವೆ ಅಂತ ಬಂದ್ರೆ, ಫ್ಲಡ್ ಬಂತು, ಕೋವಿಡ್ ಬಂತು, ಅವಾಗ ಮುಸ್ಲಿಂ ಫಂಡಮೆಂಟಲಿಸ್ಟ್ಗಳು ಕೆಲಸ ಮಾಡಿದ್ದಾರೆ, RSS ಅವರು ಕೂಡ ಸ್ವಯಂ ಸೇವಕರು ಕೆಲಸ ಮಾಡಿದ್ದಾರೆ. ಅವರ ಸೇವೆ ಬಗ್ಗೆ ನಮ್ಮ ಯಾವ ಪ್ರಶ್ನೆಗಳಿಲ್ಲ. ಆದರೆ ಅವರ ಇದಿದೆಯಲ್ಲ, ಏನು ಐಡಿಯಾಲಜಿ, ಅದರ ನಿಸ್ಸಂಶಯವಾಗಿ ಅವ್ರ ವಿರುದ್ಧ ನಾವು ನಿಂತಿದ್ದೀವಿ, ಡೌಟೇ ಇಲ್ಲ. RSS ಕೋಮುವಾದಿ ಅಂತ ಹೇಗೆ ಹೇಳ್ತೀರಿ ನೀವು? ಅವರ ಉದ್ದೇಶನೇ ಇದೆಯಲ್ಲ ಸರ್, ಹಿಂದೂ ರಾಷ್ಟ್ರ ಅನ್ನೋದು ಭಾರತದ ಜಾತ್ಯತೀತ ಸಾರ್ವಭೌಮತ್ವದ ವಿರುದ್ಧ ಅಲ್ವಾ? ಸಂವಿಧಾನವನ್ನು ಬದಲಾಯಿಸಕ್ಕೆ ಬಂದಿದ್ದೇವೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಅವ್ರ ಕಡೆ ಇದ್ದಂತ ಅನಂತ್ ಕುಮಾರ್ ಹೆಗಡೆ ಅವರೇ ಕೊಟ್ಟಿದ್ದಲ್ವಾ ಸ್ಟೇಟ್ಮೆಂಟ್. ಆದ್ರೆ ಅದನ್ನ ನೀವು ಬಲಿಷ್ಠವಾಗಿ ವಿರೋಧ ಮಾಡಿಲ್ವಲ್ಲ. ಆ ಸ್ಟೇಟ್ಮೆಂಟ್ ಒಂದು ತೋರಿಸಿ, ಅವ್ರನ್ನ ಕೊಟ್ಟಿದ್ದು ನಮ್ಗೆ ಸಂಬಂಧ ಇಲ್ಲ ಅಂತ ನೀವು ಹೇಳಲ್ವಲ್ಲ. ನೀವು ಹೇಳಿದ್ರೆ ನಿಮ್ಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತೀವಿ. ಸಂವಿಧಾನವನ್ನು ಬದಲಾಯಿಸ್ತೇವೆ ಅನ್ನೋದನ್ನ ನೀವು ಮೌನವಾಗಿ ಒಪ್ಪಿದ್ದಕ್ಕೆ ನೀವು ಈ ದೇಶದ ಸಾರ್ವಭೌಮತ್ವದ ವಿರುದ್ಧ. ಹಾಗಾಗಿ ನಾವು ನಿಮ್ಮನ್ನು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಅವರ RSS ಅವ್ರನ್ನ ಕೇಳಿದ್ರೆ ಅವ್ರ ಪ್ರಕಾರ ಹಿಂದೂ ರಾಷ್ಟ್ರ ಅಂತ ಹೇಳಿದ್ರೆ ಎಲ್ಲರನ್ನೂ ಜೊತೆಗೂಡಿ ರಾಷ್ಟ್ರವನ್ನು ಮೇಲೆ ಕಟ್ಟೋದಕ್ಕೆ ಹಿಂದೂ ರಾಷ್ಟ್ರ ಅಂತ ಹೇಳ್ತೀವಿ. ಹಾಗಾದ್ರೆ ನೀವು ಒಂದಿಷ್ಟು ಜನರ ಬಾಯಿ ಮುಚ್ಚಿಸ್ಬೇಕಾಗ್ತದೆ. ದಿನ ಬೆಳಗ್ಗೆ ಅಲ್ಪಸಂಖ್ಯಾತರನ್ನ ಧಿಕ್ಕರಿಸುವ, ಅವರ ವಿರುದ್ಧ ಮಾತನಾಡುವ ಕೋಮುವಾದಿಗಳು ಅಂತ ಯಾರ್ಯಾರಿದ್ದಾರೆ ಅಂಥವ್ರನ್ನೆಲ್ಲ ಬಾಯಿ ಮುಚ್ಚಿ, ಇಲ್ಲ ಅವ್ರ ಮೇಲೆ ನೀವು ಆಕ್ಷನ್ ತಗೊಳ್ಳಿ. ನಾಳೆ ಬೆಳಿಗ್ಗೆನೆ ನರೇಂದ್ರ ಮೋದಿ ಅವ್ರ ಸ್ಟೇಟ್ಮೆಂಟ್ ಕೊಡಲಿ. ನರೇಂದ್ರ ಮೋದಿ ಅವರು ಆಫ್ಟರ್ ಹೋದ್ರ ಅವ್ರು ಅಥವಾ ದೇಶದ ಪ್ರಧಾನಿ ಆದಮೇಲೆ ಅವ್ರು ಯಾವತ್ತೂ ಕೂಡ ಆಂಟಿ ಮುಸ್ಲಿಂ ಸ್ಟೇಟ್ಮೆಂಟ್ ಕೊಟ್ಟೇ ಇಲ್ಲ. ನರೇಂದ್ರ ಮೋದಿ ಅವರಿಂದ ನಾನು ಯಾವತ್ತೂ ಕೂಡ ಒಂದು ಆಂಟಿ ಮುಸ್ಲಿಂ ಸ್ಟೇಟ್ಮೆಂಟ್ ನೋಡೇ ಇಲ್ಲ. ಆದ್ರೆ ಆಂಟಿ ಮುಸ್ಲಿಂ ಸ್ಟೇಟ್ಮೆಂಟ್ ಕೊಡುವಂತ ಅವರ ಪಕ್ಷದ ಮುಖಂಡರನ್ನ ಅವ್ರು ಕಂಟ್ರೋಲ್ ಮಾಡಬೇಕಾಗಿತ್ತು. ಅದನ್ನ ಮಾಡಿಬಿಟ್ಟು ಅದನ್ನ ಮಾಡುವ ಕೆಲಸವನ್ನ ಮಾಡಲಿ. ಇವತ್ತು ಹೆಂಗೋ ಕಾಂಗ್ರೆಸ್ ಮೇಲೆ ಒಂದು ಮುಸ್ಲಿಂ ಒಂದು ಸಣ್ಣ ಆಕ್ರೋಶ ಇದೆ, ಅದನ್ನ ಅಟ್ಲೀಸ್ಟ್ ನೀವು ಆ ಮೂಲಕ ಆದ್ರೆ ಎನ್ಕ್ಯಾಶ್ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ಇನ್ನೊಂದು ಒಳ್ಳೆ ಕಾಲಪ್ಪ. ಈಗ ಮುಸ್ಲಿಂ ಎಷ್ಟು ಸಿಟ್ಟಾಗ್ತಾನೆ, ಕಾಂಗ್ರೆಸ್ ಇಲ್ಲ, ಸೊ ನಿಮಗೆ ಲಾಭ. ಸೊ ಮುಸ್ಲಿಮರಿಗೆ ಬೇಕೋ ಏನ್ ಬೇಕೋ, ನಮ್ಮನ್ನ ಧಿಕ್ಕರಿಸಿ ನಿಲ್ಲುವ, ನಮ್ಮನ್ನ ಬೈಯುವವರು ಬೇಡ ಅವ್ರಿಗೆ. ಆಯ್ತು, ವಿಶ್ವಾಸ ತಗೊಂಡು ಹೋಗಿ ಆ ಕಡೆ. ಯಾಕೆ ಬರಲ್ಲ? ಅಭಿವೃದ್ಧಿ ಮಾತ್ರ ಮಾತಾಡಿ, ಉದ್ಯೋಗದ ಬಗ್ಗೆ ಮಾತಾಡಿ, ಸೌಹಾರ್ದತೆ ಭಾವೈಕ್ಯತೆ ಮಾತಾಡಿ, ನಾವೆಲ್ಲ ಒಂದು ಅಂತ ಹೇಳಿ. ನಾನೀಗ ರಾಜ್ ಚಿಂತನ್ ಎಲ್ಲ ಹಿಂಗೆ ಅನ್ಕೊಂಡ್ರು, ಈಗ ಯಾವ್ದೋ ರೂಫ್ ಅಂತ ಹೊರಗೆ ಬಂತು. ಏನೇ ಹೊರಗೆ ಬಂತೋ ಒಳಗೆ ಹೋಯ್ತು. ಈ ಮುಖದಲ್ಲಿ ಈ ಆಕೃತಿಯಲ್ಲಿ ಯಾವ ಧರ್ಮ ಕಾಣಿಸ್ತಾ ಇದೆ? ಓಲೆ, ನೀವೀಗ ನಾವು ಇಂಟ್ರೂ ಮಾಡ್ತಿದ್ರಿ, ನಿಮ್ ಧರ್ಮ ಯಾವ್ದು, ನಿಮ್ ಜಾತಿ ಯಾವ್ದು ನನಗೆ ಗೊತ್ತಿಲ್ಲ. ಏನಾದ್ರೆ ನಿಮ್ಗೆ 4 ಕೈ 4 ಕಾಲು ಏನಾದ್ರು ಇದೆಯಾ ಸಪ್ರೇಟ್ ಆಗಿ? ಅಥವಾ ನಾನು 1 ಕೈ 1 ಕಾಲಿದ್ದು ಒಂದೇ ತರ ಬದುಕಿದ್ದೀವಿ, ಹುಟ್ಟಿದ ಮೇಲೆ ತಾನೆ ಧರ್ಮ ಮಾಡ್ಕೊಂಡಿದ್ದು. ಅದಕ್ಕೆ ನನ್ನ ಆಫೀಸಲ್ಲಿ ಓಪನ್ ಆಗಿ ಹಾಕೊಂಡಿದ್ದೀನಿ, ನಿನಗೆ ಹುಟ್ಟುವ ಹಸುಗೂಸಿಗೆ ತಿಳಿದಿಲ್ಲ ನಿನ್ನ ಜಾತಿ ಧರ್ಮ, ನನ್ನದು ಅದೇ ಧರ್ಮ, ಮಗುವಿನ ಧರ್ಮ ಅಂತೇಳಿ. ಮಕ್ಕಳಿಗೆ ಹುಟ್ಟಿದಾಗ ವಿಶ್ವಮಾನವ ಕಲ್ಪನೆ. ನಾನು ತೀರ್ಥಹಳ್ಳಿಯವನೇ. ನಾನು ಕುವೆಂಪು ಅವ್ರನ್ನ ತೀರ್ಥಹಳ್ಳಿಯಲ್ಲಿ ಹುಟ್ಟಿದ್ದಕ್ಕೆ ಕುವೆಂಪು ಒಪ್ಕೊಂಡವನಲ್ಲ. ಕುವೆಂಪು ನನಗಿಷ್ಟ. ವಿಶ್ವಮಾನವ ತತ್ವ, ನಿರಂಕುಶ ಮತಿಗಳಾಗಿ ಅಂತ ಹೇಳ್ತಾರೆ ಅವರು. ಹುಟ್ಟಾಗ ವಿಶ್ವಮಾನವ ಆಗ್ತೀವಿ, ಬೆಳಿತಾ ಅಲ್ಪಮಾನವ ಮಾಡ್ತೀವಿ, ಜಾತಿ ಧರ್ಮದ ಸಂಕೋಲೆಲ್ಲ ನಮ್ಮನ್ನು ಕಟ್ ಹಾಕಿಬಿಡ್ತೀವಿ. ನಾನು ಒಂದೇ ಸತ್ಯ ಹೇಳೋದು ಸರ್, ನಾನು ಕಂಪ್ಲೀಟ್ ಲೀಗಲಿ ವೇಲೆ ಇದ್ದೀನಿ, ನಾನು ಏನು ತಪ್ಪು ಮಾಡಲ್ಲ. ನಾನು 4 ಜನಕ್ಕೆ ಏನಾದರೂ ಹೇಳಬೇಕು ಅಂತ ಬಂದು ಕೂತಿದ್ದೀನಿ ಅಂದರೆ
ನಾನು ಸರಿ ಇರಬೇಕಾಗ್ತದೆ. ಇಲ್ಲಾಂದ್ರೆ ನನ್ನ ಚಾನಲಲ್ಲೇ ಹೆಸರು ರಾಜ್ಚಿಂತನ್ ಎಥಿಕಲ್ ಜರ್ನಲಿಸಮ್ ಅಂತ. ಎಥಿಕಲ್ ಅಂತ ಮಾತಾಡೋನು ಅನ್ಎಥಿಕಲ್ ಆಗಿ ವರ್ತನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಏನೇ ಸಂಚು ಮಾಡ್ಬೋದು, ಏನೇ ಷಡ್ಯಂತ್ರ ಮಾಡ್ಬೋದು, ಐ ಕ್ಯಾನ್ ಫೇಸ್. ಅದನ್ನು ಖಂಡಿತವಾಗ್ಲೂ ಫೇಸ್ ಮಾಡೇ ಮಾಡುತ್ತೆ. ನೀವು ಕೋಮುವಾದಿ ಅಂತ ಹೇಳೋ ಬಿಜೆಪಿನೇ ಟ್ರಿಬಲ್ ತಲಾಕ್ನ ಸ್ಟಾಪ್ ಮಾಡ್ತು. ಅದೊಂದು ಪಿಡುಗು ಅದೊಂದು. ಹೌದು, ಶಾಬಾನ ಬಾನ ಪ್ರಕರಣ, ತ್ರಿವಳಿ ತಲಾಖು. ಹೌದು, ಕಾಂಗ್ರೆಸ್ ಮಾಡಲಾಗದನ್ನೇ ಬಿಜೆಪಿ ಆಕ್ಚುಲಿ ಇಸ್ಲಾಂ ನಲ್ಲಿ ಹೇಳಿದ ತ್ರಿವಳಿ ತಲಾಖೆ ಬೇರೆ, ಓಕೆ, ಆಚರಣೆ ಮಾಡ್ತಾ ಇದ್ದಂತ ಇವರ ಪದ್ಧತಿಗಳೇ ಬೇರೆ ಇತ್ತು. ಅದಕ್ಕೆ ಕಡಿವಾಣ ಹಾಕಿದ್ರ ಬಗ್ಗೆ ನನ್ನ ಆಕ್ಷೇಪ ಇಲ್ಲ. ಈಗ ನಮ್ಮ ಡೈವರ್ಸ್ ಅನ್ನೋದು ಏನ್ ಸಿಸ್ಟಮ್ ಇದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಆ ಸಿಸ್ಟಮ್ ಒಂದು 6 month ಅವಕಾಶ ಇದ್ರೆ ತ್ರಿವಳಿ ತಲಾಖಿಗೆ 9 ತಿಂಗಳ ಅವಕಾಶ ಇದೆ. ಇಸ್ಲಾಮಿನ ತ್ರಿವಳಿ ತಲಾಖ್ ಹೇಗಿದೆ ಅಂದ್ರೆ 3-3-3 ಅಂತಿದೆ. ಮೊದಲು ತ್ರಿವಳಿ ತಲಾಖ್ನ ಇಬ್ರು ಡಿಸೈಡ್ ಮಾಡಿದ್ಮೇಲೆ ಫಸ್ಟ್ ತಲಾಖ್ ಅಂತ ಮಾಡ್ತಾರೆ. 2-3 ಆಪ್ಷನ್ ಇದೆ, ನಾನು ಸ್ವಲ್ಪ ಮರ್ತಿದ್ದೀನಿ. ಅದು 9 ತಿಂಗಳು ಸಮಯಾವಕಾಶ ಕೊಡ್ತಾರೆ. ವಿದವರ ಪರ್ಮಿಷನ್, ಪರ್ಮಿಷನ್ ಬೇಕು, ಆಮೇಲೆ ಒಟ್ಟಿಗೆ ಬದುಕಬೇಕು, ಆಮೇಲೆ 3 ಹಂತದಲ್ಲಿ ಆ ತಲಾಖ್ ನಡೆಯುತ್ತೆ. ನಮ್ಮ ದೇಶದ ಸಂವಿಧಾನಕ್ಕೆ ಹೋಲಿಕೆ ಮಾಡಿದ್ರೆ 3 ತಿಂಗಳು ಹೆಚ್ಚಿನ ಅವಕಾಶ ತ್ರಿವಳಿ ತಲಾಖಲ್ಲಿ ಇರೋದು. ಬಟ್ ಇವ್ರು ಏನ್ ಮಾಡಿದ್ರು, ನಾನು ಹೇಳಿದ್ನಲ್ಲ ನಿಮಗೆ, ಹಿಂದೂ ಧರ್ಮ ಏನ್ ಹೇಳುತ್ತೆ, ನಾರಾಯಣ ಗುರು ಹೇಳ್ತಾರೆ ಜಾತಿ ಕೇಳಬೇಡ, ಜಾತಿ ನೋಡಬೇಡ, ಜಾತಿ ಮಾಡಬೇಡ. ನಾರಾಯಣ ಗುರು ಮತ್ತೆ ಸ್ವಾಮಿ ವಿವೇಕಾನಂದರು ಪ್ರತಿಪಾದಿಸಿದ ಹಿಂದೂ ಧರ್ಮಗಳೇ ಬೇರೆ. ಇವರು ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಮಾಡ್ತಾರಲ್ಲ ಗಲಾಟೆಗಳು, ಅದೇ ಬೇರೆ, ಅದಕ್ಕೂ ಹಿಂದೂ ಧರ್ಮಕ್ಕೆ ಸಂಬಂಧ ಇಲ್ಲ. ಅದೇ ತರ ಇಸ್ಲಾಂ ಧರ್ಮ ಹೇಳಿದ್ದೇ ಬೇರೆ. ಅಲ್ಲಾಹ್ ಅಕ್ಬರ್ ಅಂತ ಹೇಳ್ಬಿಟ್ಟು ಟೆರರಿಸಂ ಮಾಡಿ ಬಾಂಬ್ ಹಾಕ್ತಾರಲ್ಲ, ಅವ್ರು ಮಾಡ್ತಾ ಇರೋದೇ ಬೇರೆ. ನಾವು ಓದ್ಬೇಕಾಗ್ತದೆ. ನಾವು ಭಗವದ್ಗೀತೆ, ಕುರಾನ್ ಮತ್ತೆ ಬೈಬಲ್ ಎಲ್ಲ ಓದಿದ್ರೆ ನಿಮ್ಗೆಲ್ಲ ಪಿಕ್ಚರ್ಗಳು ಸಿಗ್ತವೆ. ಅಲ್ಲಿ ಎಲ್ಲವೂ ಕೂಡ ನೀವು ಬಾಂಬ್ ಹಾಕಿ ಅಂತ ಹೇಳೇ ಇಲ್ಲ, ಎಲ್ಲವೂ ಶಾಂತಿಯನ್ನೇ ಬೋಧಿಸಿದವೆ. ಅದೇ ತರ ತ್ರಿವಳಿ ತಲಾಖ್ ಇವ್ರು ಏನ್ ಮಾಡಿದ್ರು, ಇವನ ತೆವಲಿಗೆ, ಇವನ ಚಟಕ್ಕೆ, ಏಯ್ ಏನೋ ಅಂದ್ರೆ ಯಾಕ್ರಿ ಅಂತ ಪ್ರಶ್ನೆ ಕೇಳಿದ ತಕ್ಷಣ, ಏನು ಯಾಕ್ರಿ ಕೇಳಿದೆ ನನಗೆ, ಗಂಡನಿಗೆ ತಲಾಕ್ 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 ಇಲ್ಲ. ಅದು ಫೋನ್ ಮಾಡೋದು, ಫೋನ್ ಪಿಕ್ ಮಾಡಿಲ್ಲ. ಪಾಪ ಅವಳಿಗೆ ಏನಾಗ ಬಾತ್ರೂಮ್ ಹೋಗಿದ್ಲೋ ಅಥವಾ ಏನೋ ಎಲ್ಲೋ ಹೋದ್ಲೋ ಅಥವಾ ಕೇಳಿಸಿಲ್ಲ ಏನೋ. ಪಾಪ 2-3 ಸಲ ಫೋನ್ ಮಾಡ್ತಾನೆ. ಅವಳು ಮತ್ತೆ ರೀ ಏನ್ರಿ ಮಾಡಿದ್ದ, ಏನ್ ನಾನು ಫೋನ್ ರಿಸೀವ್ ಮಾಡಿಲ್ಲ ನೀನು, ತಲಾಕ್ ತಲಾಕ್ ತಲಾಕ್. ಇದು ನಡೀತು ಸರ್. ಪಾಪ ಅವಳಿಗೆ ಏನು ಗೊತ್ತಿಲ್ಲ, ಸುಮ್ಮನೆ ಏನೋ ಬೇಜಾರಲ್ಲಿ ಮೊಬೈಲ್ ನೋಡ್ತಾ ಇದ್ದಾಳೆ. ಟನ್ ಅಂತ ಅಂದ್ಬಿಟ್ಟು ವಾಟ್ಸಪ್ ಮೆಸೇಜು ಇಲ್ಲ ನಾರ್ಮಲ್ ಮೆಸೇಜ್ ಓಪನ್ ಮಾಡಿದ್ರೆ ತಲಾಕ್ ತಲಾಕ್ ತಲಾಕ್. ಹೇಳಿಲ್ಲ ಇಸ್ಲಾಂ ಇದು ಸರ್. ಯಾವ ಧರ್ಮಗಳು ಇದನ್ನ ಹೇಳಲ್ಲ. ಇದು ಇಸ್ಲಾಂ ಹೇಳದಂತ ಹೆಂಗ್ ಹೇಳ್ತೀರಾ? ಮೊಬೈಲ್ ಅಲ್ಲಿ ಮೆಸೇಜ್ ಮೂಲಕ ತಲಾಕ್ನ ಹೇಳೋದು. ಆ ಇಸ್ಲಾಂ ಬಂತಲ್ಲ ಅವಾಗೇನು ಮೊಬೈಲ್ ಇತ್ತ? ಇವರುಗಳು ಇವರ ಅನುಕೂಲಕ್ಕೋಸ್ಕರ ಒಂದಿಷ್ಟು ಕಿಡಿಗೇಡಿಗಳು ಮಾಡ್ಕೊಂಡಿದ್ದಕ್ಕೆ ಇವತ್ತು ಧರ್ಮ ಪ್ರಶ್ನೆಗೀಡಿಗಾಗಿದೆ. ಅದಕ್ಕೆ ಹೇಳ್ತಾರದ್ ನಾನು, ಇದನ್ನ ಬೋಧಿಸ್ಬೇಕಾದವ್ರು ಯಾರು, ಇದನ್ನ ಸಮಾಜಕ್ಕೆ ತಿಳಿಸ್ಬೇಕಾದವ್ರು ಯಾರು? ನೋಡಪ್ಪ, ಇಸ್ಲಾಂ ಕ್ರೌರ್ಯ, ಅಲ್ಲೊಂದು ತ್ರಿವಳಿ ತಲಾಕ್ ಅಂತೆ, ಅಲ್ಲಿ 4-5 ಮದುವೆ ಅಂತೆ ಇದೆ. ಅದೆಲ್ಲದ ಹಿಂದೆ ಒಂದೊಂದು ಕಥೆಗಳಿದ್ದಾವೆ. ಆ ಕಥೆಗಳನ್ನ ನೀಟಾಗಿ ಎಲ್ಲರಿಗೂ, ಹಿಂದೂ ಮುಸ್ಲಿಂ ಅಂತ ಪ್ರತಿಯೊಬ್ಬನಿಗೂ ಅರ್ಥಪಡಿಸಿದ್ರೆ ಅವಾಗ ಪ್ರತಿಯೊಂದು ಧರ್ಮದ ಮೇಲೆ ನಂಬಿಕೆ ಮತ್ತು ವಿಶ್ವಾಸ ಬಂದೇ ಬರುತ್ತದೆ.